ಇದಿಲ್ಲ ಅಂತ ಆರೋಪ ಹೊರಿಸಿ ಮೂಗು ಮುರಿಯುವವರೇ ಹೆಚ್ಚು. ಅಂಥವರು ಕೂಡ ಈ ಶಾಲೆ ನೋಡಿದ್ರೆ ನಿಬ್ಬೆರಗಾಗೋದು ನಿಶ್ಚಿತ. ಇದು ಸರ್ಕಾರಿ ಶಾಲೆಯಾದರೂ ಕಲಾಮಂದಿರದಂತೆ ಇದೆ. ಯಾವುದೇ ಶಾಲೆ ಅಂತ ಕೇಳ್ತೀರಾ? ತಡ ಯಾಕೆ, ಬನ್ನಿ ಬೆಳ್ತಂಗಡಿಯ ಗುರುವಾಯನಕೆರೆಗೆ ಹೋಗೋಣ. ಹಚ್ಚ ಹಸಿರಿನಿಂದ ಕೂಡಿದ ಸುಂದರ ಪರಿಸರ, ಸುಸಜ್ಜಿತವಾದ ಶಾಲಾ ಕಟ್ಟಡ, ಸಿಮೆಂಟ್ ಬ್ಲಾಕ್ ಅಳವಡಿಸಿದ ವಿಶಾಲವಾದ ಹಜಾರ, ಒಳ ಪ್ರವೇಶಿಸುತ್ತಿದ್ದಂತೆ ಕಣ್ಮನ ಸೆಳೆಯುವ ಕಥಕಳಿ ಬೃಹತ್ತಾಕೃತಿ, ಹೆಬ್ಬಂಡೆಗೆ ಅಂಟಿಸಿರುವ ಆನೆಯ ಮುಖ, ಶಾಲೆಯ ಗೋಡೆಯ ಮೇಲೆಲ್ಲ ಗಿಡ, ಮರ, ಜಿಂಕೆ, ಕಡವೆ ಮೊದಲಾದ ವನ್ಯಜೀವಿಗಳ ಚಿತ್ರಗಳು, ಸುಂದರ ಉದ್ಯಾನದಲ್ಲಿ ದೊಡ್ಡ ಬಣ್ಣದ ಚಿಟ್ಟೆ. ಇದೆಲ್ಲ ಯಾವುದೋ ಖಾಸಗಿ ಕಾನ್ವೆಂಟ್ ಅಲ್ಲ, ಬದಲಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಗುರುವಾಯನಕೆರೆಯ ಸರ್ಕಾರಿ ಶಾಲೆಯ ಸಮ್ಯಕ್ ನೋಟ. ಗುರುವಾಯನಕೆರೆಯ ಈ ಸರ್ಕಾರಿ ಶಾಲೆ ಹೀಗೆ ಪರಿವರ್ತನೆಯಾಗಲು ಈ ಶಾಲೆಯಲ್ಲಿರುವ ಚಿತ್ರಕಲಾವಿದ ಶಿಕ್ಷಕ ವಿಶ್ವನಾಥ ವಿಟ್ಲ ಅವರೇ ಕಾರಣ. ಸುರೇಶ್ ಹನ್ನಾಡಿ ಅಂತ ಅವರು ಉಡುಪಿಯವರು. ಹಾಗೆ ಅವರ ಗೈಡೆನ್ಸ್ ಇಂದ ನಾನು ಚಿತ್ರಕಲೆಯಲ್ಲಿ ಮುಂದುವರಿದ್ದೆ. ಅವರೇ ಸೇರಿಸಿದ್ದು ನನ್ನ ಕ್ಲಾಸಿಗೆ ಕೂಡ. ಮಹಾರಾಷ್ಟ್ರ ಸ್ಕೂಲ್ ಆಫ್ ಆರ್ಟಲ್ಲಿ ನಾನು ಚಿತ್ರಕಲೆಯನ್ನು ಅಭ್ಯಾಸ ಮಾಡಿದ್ದೆ. ಶ್ರೀಮಂತನಲ್ಲ, ಅವರಿಗೆ ಬಡ ಕುಟುಂಬದಿಂದ ಬಂದವರು ನಾನು. ಹಾಗೆ ನನ್ನ ವಿಷಯ ಎಲ್ಲ ಗೊತ್ತಾಗಿ ಅವರೇ ನನ್ನ ಗುರುಗಳೇ ಅಲ್ಲಿ ಫೀಸ್ ಅದಕ್ಕೆ ಬೇಕಾದಂಥ ಎಲ್ಲ ಕೊಟ್ಟು ಸೇರಿಸಿದ್ದು ಅವರೇ. ಗುರುವಾಯನಕೆರೆ ಸರ್ಕಾರಿ ಶಾಲೆಯಲ್ಲಿ ನಿಮಗೆಲ್ಲೂ ಕಾಣಸಿಗದ ಚಿತ್ತಾರದ ಮಾಯಾಲೋಕವೇ ತೆರೆದುಕೊಳ್ಳುತ್ತದೆ. ಈ ಶಾಲಾ ಆವರಣ ಪ್ರವೇಶಿಸಿದರೆ ಹೊಸ ಅನುಭವವೇ ಆಗುತ್ತದೆ. ಇಂತಹ ಸುಂದರ ಪರಿಸರದಲ್ಲಿ ಕಲಿಯಲು ಮಕ್ಕಳಿಗೂ ಉತ್ಸಾಹ, ಹುಮ್ಮಸ್ಸು ಮೂಡುತ್ತದೆ. ಹೀಗಾಗಿಯೇ ಈ ಪ್ರೌಢಶಾಲೆ ಪ್ರತಿಶತ 100ರಷ್ಟು ಫಲಿತಾಂಶ ಪಡೆದ ಹಿರಿಮೆಗೂ ಪಾತ್ರವಾಗಿದೆ. ಕೊಲ್ಲಾಜ್ನಲ್ಲಿ ಸಿದ್ಧಹಸ್ತರಾಗಿರುವ ಕಲಾವಿದ ಮತ್ತು ಶಿಕ್ಷಕ ವಿಶ್ವನಾಥ್ ಉಜಿರೆಯಲ್ಲಿರುವ ತಮ್ಮ ಮನೆಯನ್ನು ಕಲಾಶಾಲೆಯಂತೆ ಮಾಡಿದ್ದಾರೆ. ಅದೇ ಪ್ರಕಾರವಾಗಿ ಶಾಲೆಯನ್ನು ಸಿಂಗರಿಸಿದರೆ ಮಕ್ಕಳಲ್ಲಿ ಕಲಿಯುವ ಉತ್ಸಾಹ ಮೂಡುತ್ತದೆ ಎಂಬ ಚಿಂತನೆಯೊಂದಿಗೆ ಹಾಗೂ ಸಹ ಶಿಕ್ಷಕರ ಸಹಕಾರದೊಂದಿಗೆ ಈ ಸಾಧನೆಯನ್ನು ಮಾಡಿದ್ದಾರೆ. 2002ರಲ್ಲಿ ಗುರುವಾಯನಕೆರೆ ಸರ್ಕಾರಿ ಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ವೃತ್ತಿ ಆರಂಭಿಸಿದ ಅವರು ತಾವು ಬಾಲ್ಯದಿಂದ ಮೂಡಿಸಿಕೊಂಡಿದ್ದ ಕಲಾ ಆಸಕ್ತಿಯಿಂದಲೇ ಚಿತ್ರಕಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದು, ತಮ್ಮ ಕಲೆಯ ಮೂಲಕ ಮಕ್ಕಳ ಮನಗೆಲ್ಲಲು ಶಾಲೆಯ ಆವರಣವನ್ನು ಸುಂದರಗೊಳಿಸಲು ಪ್ರಯತ್ನಿಸುತ್ತಿರುವುದಾಗಿ ಹೇಳುತ್ತಾರೆ. ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಕೆಟ್ಟ ಭಾವನೆ ಇರ್ತದೆ. ಆ ಕೆಟ್ಟ ಭಾವನೆ ಹೋಗಬೇಕು ಎನ್ನುವ ಉದ್ದೇಶದಿಂದ ನಾವು ಈ ಶಾಲೆಯನ್ನು ಒಳ್ಳೆ ರೀತಿಯಲ್ಲಿ ಸಮಾಜಕ್ಕೆ ಬಿಂಬಿಸುವಾಗ ಇರಬೇಕು. ಸಮಾಜದ ಜನರು ಈ ಶಾಲೆ ನೋಡಬೇಕು, ನಮ್ಮ ಮಕ್ಕಳನ್ನು ಕೂಡ ಈ ಶಾಲೆಗೆ ಸೇರಿಸಬೇಕು ಎನ್ನುವ ಒಂದು ನಿಟ್ಟಿನಿಂದ ಈ ಶಾಲೆಯನ್ನು ಒಳ್ಳೆ ರೀತಿಯಲ್ಲಿ ನಾನಂದ್ರೆ ಇಡೀ ಶಾಲೆ ಒಳ್ಳೆ ರೀತಿಯಲ್ಲಿ ಇರಬೇಕಂತ ಹೇಳ್ಕೊಂಡು ಎಲ್ಲರೂ ನಾವು ಅದಕ್ಕೆ ಕೈ ಜೋಡಿಸಿದ್ದೇವೆ. ಈ ಶಾಲೆಯಲ್ಲಿ ಒಂದು ಸಭಾಂಗಣವೂ ಇದೆ. ಈ ಸಭಾಂಗಣದ ಎರಡೂ ಬದಿಯ ಗೋಡೆಗಳಲ್ಲಿ ಮೀನು, ತಿಮಿಂಗಿಲ, ಆಕ್ಟೋಪಸ್ ಮೊದಲಾದ ಚಿತ್ರಗಳ ಜೊತೆಗೆ ಡಾಲ್ಫಿನ್ ಮೇಲೆ ಸವಾರಿ ಮಾಡುತ್ತಿರುವ ಇಬ್ಬರು ಮಕ್ಕಳ ಚಿತ್ರವೂ ಇದ್ದು, ಸಮುದ್ರದ ಆಳದಲ್ಲಿ ಇಲ್ಲವೇ ಮತ್ಸ್ಯಾಗಾರದಲ್ಲಿ ವಿಹರಿಸಿದಂತೆ ಭಾಸವಾಗುತ್ತದೆ. ಸೊ ಈ ಚಿತ್ರಗಳೆಲ್ಲವೂ ಏನು ಅಂತ ಹೇಳಿದ್ರೆ, ಇಲ್ಲಿದ್ದ ಎಲ್ಲಾ ಚಿತ್ರಗಳು ಹೆಚ್ಚಿನವುಗಳು ಇದು ಲಾಂಗ್ ಟೈಮ್ನ ಫಸ್ಟ್ ಟೈಮಿಂಗ್ ಮಾಡಿತ್ತು. ಅಂದ್ರೆ ಇದಕ್ಕೆ ಹಾಕಿದಂತ ಕಲರ್ ಕೂಡ ಹಾಗೆ, ಅದು ಮಳೆಗೆ ಏನು ಹೋಗುದಿಲ್ಲ. ಒಂದು 10 ಒಳಗಿನ ಕಲರ್ 50 ವರ್ಷದಾಗೆ ಉಳಿತದೆ. ಹೊರಗಿನ ವರ್ಕ್ ಎಲ್ಲ ಸಾಧಾರಣ 25 ವರ್ಷಕ್ಕೆ ಏನಾಗಲಿಕ್ಕಿಲ್ಲ. ವಿಶ್ವನಾಥ್ ತಮ್ಮ ಮನದಾಳದಲ್ಲಿ ಮೂಡಿದ ಭಾವತರಂಗಗಳಿಗೆ, ಕಲ್ಪನಾ ಲಹರಿಗೆ ಮೂರ್ತರೂಪ ನೀಡಿದ್ದಾರೆ. ತಮ್ಮ ಕೈಚಳಕದಿಂದ ಶಿಲೆಯನ್ನೇ ಕಲೆಯಾಗಿ ಮಾರ್ಪಡಿಸಿದ್ದಾರೆ. ನೀರಿನ ಟ್ಯಾಂಕ್ ಅನ್ನು ಕಥಕ್ಕಳಿ ನೃತ್ಯಾಂಗಳ ಮಾಡಿದ್ದಾರೆ. ಈ ಶಾಲೆಯ ವಿವಿಧ ಸ್ಥಳಗಳಲ್ಲಿ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಅಬ್ದುಲ್ ಕಲಾಂ, ಕಡಲ ತೀರದ ಭಾರ್ಗವ ಶಿವರಾಮ ಕಾರಂತರು, ಭಗವಾನ್ ಬುದ್ಧ ಮೊದಲಾದ ಸುಂದರ ತೈಲಚಿತ್ರಗಳೂ ಇವೆ. ಈ ಶಾಲೆಗೆ ಭೇಟಿ ನೀಡುವ ಅಧಿಕಾರಿಗಳು, ಪಾಲಕರು ಇಲ್ಲೊಂದು ಸೆಲ್ಫಿ ತೆಗೆದುಕೊಂಡೇ ಹೋಗುತ್ತಾರೆ ಎಂದರೆ ಈ ಶಾಲೆಯ ಸೊಬಗು ಎಷ್ಟೆಂಬುದು ವೇದ್ಯವಾಗುತ್ತದೆ. ಇಲ್ಲಿ ಆಕರ್ಷಣೆ ಅಂದ್ರೆ ಬಂದವರೆಲ್ಲ ಈ ಕಲಾಕೃತಿಗಳನ್ನು ನೋಡಿ ಫೋಟೋ ತೆಗೆಸಿಕೊಳ್ತಾರೆ. ನಮ್ಮ ಇಲಾಖೆ ಅಧಿಕಾರಿಗಳಾಗಲಿ ಅಥವಾ ಹೀಗೆ ವಿಸಿಟ್ ಕೊಟ್ಟವರಾಗಲಿ, ಮತ್ತೆ ಮಕ್ಕಳಿಗೂ ಕೂಡ ಅದು ತುಂಬ ಖುಷಿ ಕೊಡ್ತಾ ಇದೆ. ಅದು ಕೂಡ ಒಂದು ಕಾರಣ ನಮ್ಮ ಸಂಸ್ಥೆಯ ಸ್ಟ್ರೆಂತ್ ಜಾಸ್ತಿ ಆಗಲಿಕ್ಕೆ. ಮತ್ತೆ ಮಕ್ಕಳ ಕೈಗೂ ಅವರು ಪೇಂಟಿಂಗ್ ಮಾಡಿಸ್ತಾರೆ, ಮಕ್ಕಳ ಕೈಯಲ್ಲೂ ಸಹ. ಅದು ಕೂಡ ಮಕ್ಕಳಿಗೆ ಬಹುಶಃ ನೆಕ್ಸ್ಟ್ ಮುಂದಕ್ಕೆ ಉಪಯೋಗ ಆಗ್ತದೆ. 2011ರಲ್ಲಿ ನಮ್ಮ ಶಾಲೆಯ ಒಟ್ಟು ಸ್ಟ್ರೆಂತ್ 144 ಇತ್ತು. ಆದರೆ ಆ ಬಳಿಕ ಶಾಲಾ ಪರಿಸರ ಉತ್ತಮಗೊಂಡಿತು. ಶಾಲಾ ಪರಿಸರ ಉತ್ತಮಗೊಂಡ ಹಾಗೆ ಫಲಿತಾಂಶ ಕೂಡ ಉತ್ತಮಗೊಳ್ಳುತ್ತಾ ಹೋಯಿತು. ಸತತವಾಗಿ ನಾವು 8 ಸಲ 100% ಫಲಿತಾಂಶವನ್ನು ಗಳಿಸಿದ್ವಿ. ಅದು ಮಕ್ಕಳಲ್ಲಿ ಇದು ನಮ್ಮ ಶಾಲೆ, ನಾವೇ ಮಾಡಿದ ಚಿತ್ರ, ಇದನ್ನು ಉಳಿಸಿಕೊಳ್ಳಬೇಕು ಅನ್ನೋ ಒಂದು ಕಲ್ಪನೆ ಮೂಡಲಿಕ್ಕೆ ಅದು ಸಹಕಾರ ಆಯಿತು.
ಶಾಲೆಯ ವಿದ್ಯಾರ್ಥಿನಿಯರು ಶಾಲೆಯ ಆವರಣದಲ್ಲಿರುವ ಚಿತ್ರಗಳಿಂದ ಪ್ರೇರಣೆ ಲಭಿಸುತ್ತದೆ. ಇದು ತಮಗೂ ಚಿತ್ರಕಲಾವಿದರಾಗಲು ಪ್ರೇರೇಪಿಸುತ್ತದೆ ಎನ್ನುತ್ತಾರೆ. ಇಲ್ಲಿ ಗಿಡಗಳು, ಗಾರ್ಡನ್, ಮತ್ತು ಅಲ್ಲಿ ಓದುದು, ಆನೆ ಇದೆಲ್ಲ ಇದೆ. ನನಗೆ ಇದನ್ನು ನೋಡಿದಾಗ ನನಗೆ ಆರ್ಟಿಸ್ಟ್ ಆಗಬೇಕಂತ ಒಂದು ಬಂತು. ಅವರು ಹುರುಪು ತುಂಬ್ತಾರೆ, ಈ ಥರ ಮಾಡಿ ಚೆನ್ನಾಗಾಗುತ್ತೆ, ಹೀಗೆಲ್ಲ ಮಾಡಿದರೆ ಚೆಂದ ಆಗುತ್ತೆ, ಈ ಥರ ಕಲರ್ ಕೊಡಿ. ಮತ್ತು ಇವರೊಬ್ಬರಲ್ಲ, ಬೇರೆ ಟೀಚರ್ಸ್ ಎಲ್ಲ ನಮಗೆ ಚೆಂದ ಮಾಡಿ ಕಲಿಸ್ತಾರೆ. ನಾನು 8ನೇ ಕ್ಲಾಸಿಗೆ ಇಲ್ಲಿ ಬಂದಿದ್ದೇನೆ. ನೀನು ಅವರು ನಿನಗೆ ಡ್ರಾಯಿಂಗ್ ಮಾಡಲಿಕ್ಕೆ ಬರಲಿಲ್ಲಾದರೂ ಎಷ್ಟು ಚೆಂದ ಡ್ರಾಯಿಂಗ್ ಮಾಡಿಸ್ತಾರೆ. ಶಾಲೆಯಲ್ಲಿ ಈ ಕಾಡಂದರೆ ಇಲ್ಲಿ ಚೆಂದ ಉಸಿರಾಟ ಸಿಗ್ತದೆ, ವಾತಾವರಣ ಕೂಡ ಒಳ್ಳೆಯದುಂಟು, ಚೆಂದ ಮಾಡಿ ಪೈಂಟ್ ಕೊಟ್ಟಿದ್ದಾರೆ. ಮತ್ತು ಈ ಶಾಲೆಗೆ ಬಂದ ಮೇಲೆ ನಾವು ವಿ.ಕೆ. ವಿಟ್ಲ ಸರ್ ಅವರ ಕಲಾಕೃತಿಯೆಲ್ಲ ನೋಡಿದ್ವಿ. ಆಗ ತುಂಬ ಖುಷಿ ಅನ್ನಿಸ್ತಿತ್ತು ನಮಗೆ. ಮತ್ತು ಶಾಲೆಗೆ ಬರೋ ತುಂಬ ಖುಷಿ ಆಗ್ತದೆ, ಯಾಕಂದರೆ ತುಂಬ ಹಸಿರಿನ ವಾತಾವರಣ ಉಂಟು ಇಲ್ಲಿ. ಮತ್ತು ಸರ್ ಮಾಡಿದ ಕಲಾಕೃತಿಗಳುಂಟು. ತಂದೆ ತಾಯಿಗಳಿಗೆ ಸಹ ತುಂಬ ಖುಷಿ ಆಗ್ತದೆ ಈ ಶಾಲೆಗೆ ಸೇರಿಸಿರೋದ್ರಿಂದ. ನಮಗೆಲ್ಲ ಡ್ರಾಯಿಂಗ್ ಎಕ್ಸಾಮನ್ನು ಕಟ್ಟಿಸಿ ಕೂಡ ಒಳ್ಳೆಯ ಅಂಕಗಳಿಂದ ನಾವು ಪಾಸಾಗಿದ್ದೇವೆ ಅದರಲ್ಲಿ. ಇವರು ವಿ.ಕೆ. ಸರ್ ನಮಗೆ ವರ್ಷ ಡ್ರಾಯಿಂಗ್ ಎಕ್ಸಾಮ್ ಅಂತ ಮಾಡಿ ಅದರಲ್ಲಿ ನಮಗೆ ಡ್ರಾಯಿಂಗಲ್ಲಿ ಇಂಟ್ರೆಸ್ಟ್ ಬರಲಿ ಅಂತ ಚಿತ್ರ ಎಲ್ಲ ಕಲಿಸ್ತಾರೆ. ಅದನ್ನು ಪಾಸ್ ಆದವರಿಗೆ ಮತ್ತೆ ಇಲ್ಲಿ ಪ್ರಶಸ್ತಿ ಆ ಥರ ಎಲ್ಲ ನೀಡಿ ಪ್ರೋತ್ಸಾಹಿಸ್ತಾರೆ. ಬೇಸಿಗೆಯ ರಜೆಯಲ್ಲಿ ವಿಶ್ವನಾಥನ್ ವಿದ್ಯಾರ್ಥಿಗಳಿಗೆ ಬೇಸಿಗೆ ಶಿಬಿರವನ್ನು ನಡೆಸುತ್ತಾರೆ. ಈ ಶಿಬಿರದಲ್ಲಿ ಬ್ಯಾನರ್ ಬರೆಯುವುದು, ಮಣ್ಣಿನ ಕಲಾಕೃತಿಗಳ ರಚನೆ, ನಾಮಫಲಕ ಬರೆಯುವುದು, ಉಬ್ಬು ಶಿಲ್ಪ, ವರ್ಲಿ ಡಿಸೈನ್ ಇತ್ಯಾದಿಗಳನ್ನು ಕಲಿಸುತ್ತಿದ್ದಾರೆ. ಈ ಶಾಲೆಯ ಮಕ್ಕಳು ವಿವಿಧ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಪ್ರಶಸ್ತಿ, ಪಾರಿತೋಷಕ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ. ವಿದ್ಯಾಭ್ಯಾಸಕ್ಕೆ ಪೂರಕವಾಗಿ ಇದೆಲ್ಲ ಮಾಡಿದ್ದೇವೆ. ಅತ್ಯಂತ ಪರಿಪೂರ್ಣವಾಗಿ ನಿರ್ವಹಣೆ ಮಾಡಿದ್ದಾರೆ ಮತ್ತು ಅದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಅದು ತುಂಬ ಖುಷಿ ಕೊಟ್ಟಿದೆ. ಹಾಗಾಗಿ ನಮ್ಮ ಸರ್ಕಾರಿ ಸಂಸ್ಥೆಗೆ ಅದು ತುಂಬ ಹೆಮ್ಮೆ ಅಂತ ನನ್ನ ಅನಿಸಿಕೆ. ಇಂಥ ವಾತಾವರಣ ಪ್ರತಿ ಶಾಲೆಯಲ್ಲಿ ಸೃಷ್ಟಿ ಮಾಡಿದರೆ ಖಂಡಿತ ಸರ್ಕಾರಿ ಶಾಲೆಗಳು ಯಾವುದೇ ಖಾಸಗಿ ಶಾಲೆಗಿಂತ ಕಮ್ಮಿ ಇಲ್ಲ ಅನ್ನೋದನ್ನ ತೋರಿಸಿ ಸಾಧ್ಯ ಆಗ್ತದೆ. ಈ ಶಾಲೆಯ ಭಿತ್ತಿಗಳಲ್ಲಿ ಚಿತ್ರಗಳನ್ನಷ್ಟೇ ಅಲ್ಲ, ಅರ್ಥಗರ್ಭಿತವಾದ ನುಡಿಗಟ್ಟು, ಸೂಕ್ತಿಗಳನ್ನು ವಿಶ್ವನಾಥ್ ಬರೆದಿದ್ದಾರೆ. ಒಟ್ಟಾರೆ ಮಕ್ಕಳ ಮನಸ್ಸಿಗೆ ಮುದ ನೀಡುವ, ಪ್ರೇರಣೆ ನೀಡುವ ವಾತಾವರಣದ ಇಂತಹ ಶಾಲೆಗಳ ಸಂಖ್ಯೆ ಸಾವಿರವಾಗಲಿ.